ಆತ್ಮೀಯ ನನ್ನೆಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಆಹ್ವಾನಿತ ನನ್ನೆಲ್ಲ ಪಕ್ಷದ ಮುಖಂಡರೇ, ಪದಾಧಿಕಾರಿಗಳೇ, ಅಭಿಮಾನಿ ಬಂಧು ಭಗಿನಿಯರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಬೆಂಗಳೂರು ಪಶ್ಚಿಮ ಭಾಗದ ಪಕ್ಷದ ಘಟಕದ ಅಧ್ಯಕ್ಷರು, ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಹನುಮಂತರಾಯಪ್ಪನವರು ವಹಿಸಿಕೊಳ್ಳಿದ್ದಾರೆ. ಈ ಸಭೆಯಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆತ್ಮೀಯರು, ಸಂಘಟಕರು, ಸಮಾಜಮುಖಿ ಸ್ನೇಹಪರವಾಗಿ ಕಳೆದ 30 ವರ್ಷಗಳಿಂದ ಅವರ ನಮ್ಮ ಒಡನಾಟ ಇದೆ. ಹಾಗಾಗಿ ಅವರ ವಿಶ್ವಾಸದಲ್ಲಿ ಅವರು ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿ, ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಹೆಸರನ್ನು ಮಾಡಿ ಬಡವರಿಗೆ ಸೇವೆಗಳನ್ನು ಮಾಡುವುದರ ಮೂಲಕ ಇವತ್ತು ನೇರವಾಗಿ ಜನರಿಗೆ ಸಂಪೂರ್ಣವಾದಂಥ ಸರ್ಕಾರದ ಸೇವೆ ಮತ್ತು ಸವಲತ್ತುಗಳನ್ನು ಕೊಡೋದ್ರ ಮೂಲಕ ನಿಮ್ಮೆಲ್ಲರ ಅಭಿಲಾಷಿಯಾಗಿ, ನಿಮ್ಮೆಲ್ಲರ ಮಾರ್ಗದರ್ಶಕರಾಗಿ, ನಿಮ್ಮೆಲ್ಲರ ಸೇವಕರಾಗಿ ಇವತ್ತು ಮಂತ್ರಿಗಳಾಗಿ, ಶಾಸಕರಾಗಿ ನಿಮ್ಮ ಜೊತೆಗಿದ್ದಾರೆ. ನಮಗೆ ಒಂದು ಸಂತೋಷ ಸುದ್ದಿ ಏನಂತಂದರೆ, ಅಣ್ಣ ಮೊದಲಿಂದನೂ ಕಾಂಗ್ರೆಸ್ಸು, ಮಧ್ಯ ಅವರು ನಾವು ಸ್ವಲ್ಪ ವ್ಯತ್ಯಾಸ ಆಗಿದ್ದು, ಮತ್ತೊಮ್ಮೆ ಅವರು ನಾನು ಮತ್ತೆ ಕಾಂಗ್ರೆಸ್ಸಿಗೆ ಬಂದಿದ್ದೀನಿ, ಇಲ್ಲಿ ಪಕ್ಷದ ಉಪಾಧ್ಯಕ್ಷನೂ ಆಗಿದ್ದೀನಿ. ಅಣ್ಣವರು ನಮ್ಮ ಸನ್ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರ ಅಭಿಮಾನಿಗಳು, ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ಹರಿಪ್ರಸಾದ್ ಅವ್ರ ಜೊತೆಗೆ ಬೆಳೆದಂಥವ್ರು. ಹಾಗಾಗಿ ಸನ್ಮಾನ್ಯ ಸೋಮಶೇಖರ್ ಅಣ್ಣವ್ರಿಗೆ ಹೊಸದು ಹಳೆಯದು ಏನೂ ಇಲ್ಲ. ಅವ್ರು ಯಾರು ಬರ್ತಾರೋ ಎಲ್ಲರೂ ಅವರ ಅಭಿಮಾನಿಗಳು, ವಿಶ್ವಾಸಿಗಳು. ಆ ದಿಕ್ಕಿನಲ್ಲಿ ನಿಮ್ಮನ್ನೆಲ್ಲ ಇಟ್ಕೊಂಡು ಸಾಕ್ತಾ ಇದ್ದಾರೆ. ಅವರ ಆಶೀರ್ವಾದ, ಮಾರ್ಗದರ್ಶನ ಸದಾ ನಿಮಗಿರಲಿ, ನಿಮ್ಮೆಲ್ಲರ ಆಶೀರ್ವಾದ ಯಾವತ್ತೂ ಅವ್ರಿಗಿರಲಿ ಅಂತೇಳಿ ವಿನಂತಿಗಳನ್ನು ಮಾಡ್ತಾ, ಇವತ್ತು ಈ ಸಭೆಯ ಉದ್ದೇಶವನ್ನು ನಮ್ಮ AICCಯ ಕಾರ್ಯದರ್ಶಿಗಳು ಬರೋವರೆಗೆ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಈಗಾಗಲೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಕಳೆದ 4 ತಿಂಗಳಿನಿಂದ ಗುಜರಾತಿನಲ್ಲಿ, ಅಹಮದಾಬಾದಿನಲ್ಲಿ AICC ಅಧಿವೇಶನ ಆಗಿತ್ತು. AICC ಅಧಿವೇಶನದಲ್ಲಿ ಇಡೀ ರಾಷ್ಟ್ರದ ಉದ್ದಗಲಕ್ಕೆ ಪಕ್ಷವನ್ನು ತಳಮಟ್ಟದಿಂದ ಕಟ್ಟಬೇಕು, ಕಾರ್ಯಕರ್ತರಿಂದ ಪಕ್ಷ ಪ್ರಾರಂಭ ಆಗಬೇಕು. ಯಾರೋ ನಾಯಕರ ಮಕ್ಕಳು, ಯಾರೋ ಒಂದು ವಿಶ್ವಾಸಗಳಿಂದ ಅಥವಾ ಯಾರೋ ಒಂದು ಆಶೀರ್ವಾದದಿಂದ ಬೆಳೆಯುವಂಥದ್ದು ಆಗಬಾರ್ದು. ನಿಮ್ಮ ಸಂಘಟನೆಯ ಶಕ್ತಿಯ ಆಧಾರದ ಮೇಲೆ ಪಕ್ಷದ ವಿಶ್ವಾಸದ ಅಭಿಮಾನಿಗಳ ಬೆಳವಣಿಗೆಯಲ್ಲಿ ಪಕ್ಷವನ್ನು ಕಟ್ಟಬೇಕು. ತಳಮಟ್ಟದ ಕಾರ್ಯಕರ್ತರಿಗೂ ಪಕ್ಷದಲ್ಲಿ ಒಂದು ಜವಾಬ್ದಾರಿ ಸ್ಥಾನಮಾನಗಳನ್ನು ಕೊಡಬೇಕು ಅಂತೇಳಿ ನಮ್ಮ ನಾಯಕರು ಅವತ್ತಿನ ಆ ಒಂದು ಅಧಿವೇಶನದಲ್ಲಿ ಸನ್ಮಾನ್ಯ ರಾಹುಲ್ಜಿ ಅವರ ನೇತೃತ್ವ, ಸನ್ಮಾನ್ಯ ನಮ್ಮ ಖರ್ಗೆ ಸಾಹೇಬರ ಮಾರ್ಗದರ್ಶನದಲ್ಲಿ, ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇಡೀ ದೇಶದ ಉದ್ದಗಲಕ್ಕೆ ಹೊಸದಾಗಿ ಪಕ್ಷವನ್ನು ಸಂಘಟನೆ ಮಾಡುವಂಥ ಒಂದು ಕ್ರಿಯೆ ಪ್ರಾರಂಭ ಆಗಿ ಸುಮಾರು 6-7 ತಿಂಗಳಾಯಿತು. 6-7 ತಿಂಗಳು ಆಗಿ ಈಗ ಕೊನೆಯ ಹಂತಕ್ಕೆ ಈ ಒಂದು ಪ್ರಕ್ರಿಯೆ ಬಂದಿದೆ. ಈ ಕೊನೆಯ ಹಂತದಲ್ಲಿ ಕರ್ನಾಟಕದ ಜೊತೆಗೆ ಇನ್ನೂ 5 ರಾಜ್ಯಗಳ ಸಂಘಟನೆ ಪ್ರಾರಂಭ ಆಗಿದೆ. ಮೊನ್ನೆ ತಾನೇ ಶುಕ್ರವಾರ ದಿವಸ ನಮ್ಮ AICCಯ ಪ್ರಧಾನ ಕಾರ್ಯದರ್ಶಿಗಳು, ಆಡಳಿತದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಮಾನ್ಯ ಸಂಸದರು ಆಗಿರ್ತಕ್ಕಂಥ ವೇಣುಗೋಪಾಲ್ಜಿ ಅವರು ಬಂದಿದ್ದರು. ನಮ್ಮದೇ ರಾಜ್ಯದ ಉಸ್ತುವಾರಿಗಳು, ಸಂಸದರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮೆಲ್ಲರ ಜವಾಬ್ದಾರಿಯನ್ನು ಹೊತ್ತಂಥ ಸನ್ಮಾನ್ಯ ಸುರ್ಜೇವಾಲಾ ಅವರು ಬಂದಿದ್ದರು. ನಮ್ಮ ಮುಖ್ಯಮಂತ್ರಿಗಳಿದ್ದರು, ಮಾಜಿ ಮುಖ್ಯಮಂತ್ರಿಗಳಿದ್ದರು, ಅಧ್ಯಕ್ಷರು ಇದ್ದರು. ಎಲ್ಲರೂ ಕೂಡ ಒಂದು ಹೊಸ ಆಯಾಮವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಕರ್ನಾಟಕದ ಪಕ್ಷದ ಚೌಕಟ್ಟಿನಲ್ಲಿ 40 ಜಿಲ್ಲೆಗಳಿದ್ದಾವೆ. ಆ 40 ಜಿಲ್ಲೆಗಳಲ್ಲಿ ಹೊಸದಾಗಿ ಏನು ಪ್ರಕ್ರಿಯೆ ನಮ್ಮ ಕಾಂಗ್ರೆಸ್ನವ್ರಿಗೆ ಇದೇನು ಹೊಸದೇನಲ್ಲ. ಯಾಕೆ ನಾವು ಕೂಡ ಕುಟುಂಬನೇ ಕಾಂಗ್ರೆಸ್ಸಿನ ಪರಿವಾರವಾಗಿ ಬಂದಂಥವರು. ಹಾಗಾಗಿ ಈ ಕಾಂಗ್ರೆಸ್ಸಿನ ಸನ್ಮಾನ್ಯ ನಮ್ಮ ಸಿಂಗ್ಜಿಯವರು, ನಮ್ಮ AICCಯ ಕಾರ್ಯದರ್ಶಕರು, ವೀಕ್ಷಕರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ನಾನೇ ಮಾಡ್ತೀನಿ ನೀವು ಮಾಡಿಬಿಡಿ, ಮಾಡಿಬಿಟ್ಟು ಆಮೇಲೆ ಮುಂದುವರಿಸ್ತಾರೆ ಅಂತ ಹೇಳಿ ಸ್ವಾಗತ ಮಾಡಿಬಿಡಲಿ, ಮುಂದುವರಿಸ್ತೀನಿ.